ಹಲೋ ಗೈಸ್, ಇದು ಯೂಟ್ಯೂಬ್ ಹೋಮ್ ಸ್ಕ್ರೀನ್. ನಿಮಗೆಲ್ಲ ತಮ್ಮೇಲೂ ಕಾಣಾಗತ್ತವ. ಎಲ್ಲ ವಿಡಿಯೋ ಚಲೋ ತಂದು ಸ್ವಲ್ಪ ನೋಡ್ಕೊಂಬರ್ರಿ. ನೋಡಿದ್ರಿ? ನೀವು ವಿಡಿಯೋ ನೋಡಿಲ್ಲ, ಅದ್ರ ಬದಲಾಗಿ ಸ್ಕ್ಯಾನ್ ಮಾಡಿರಿ. ಸ್ಕ್ಯಾನ್ ಏನು ನೋಡಿ ಮಾಡಿದ್ರಿ? ತಮ್ಮೇಲ್ ನೋಡಿ ಮಾಡಿದ್ರಿಲ್ಲ. ಯಾವಾಗ ಯೂಟ್ಯೂಬ್ ನೋಡ್ತಿದ್ರ ಫಸ್ಟ್ ತಮ್ಮೇಲ ನೋಡ್ತೀನಿ. ನಾವು ಒಬ್ಬನ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ತಮ್ಮೇಲ್ ನೋಡ್ತಾರೆ. ಯಾಕಂದ್ರೆ ಯಾರಿಗೂ ಓದುವಷ್ಟು ಪುರ್ಸತ್ತಿರಂಗಿಲ್ಲ. ಅದಕ್ಕೆ ಆನೆಸ್ಟ್ ಆಗಿ ಹೇಳ್ತೀನಿ, ತಮ್ಮೇಲ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಗೆ ಕಮ್ಮಿ ಟೈಮ್ನಾಗ ಹೆಂಗೆ ಚಲೋ ತಂಗ ತಮ್ಮೇಲ್ ನೋಡ್ದತ್ತಿ ಹೇಳ್ಕೊಡ್ತೀನಿ ಬರ್ರಿ. ಫಸ್ಟ್ ನೀವು ಏನಿಲ್ಲ, ಕ್ರೋಮಿಗೆ ಹೋಗ್ಬೇಕು. ನಿಮಗೆ ಒಂದು ವೇಳೆ ಮೊಬೈಲ್ ಒಳಗೆ ನಿಮ್ಗೆ ಲ್ಯಾಪ್ಟಾಪ್ ಇಲ್ಲಪ್ಪ, ಪಿ ಸಿ ಇಲ್ಲಪ್ಪ ಅಂತ ಹೇಳಿದ್ರೆ ಮೊಬೈಲ್ ಒಳಗೂ ಮಾಡ್ಬೋದು. ಆ ಮೊಬೈಲ್ ಒಳಗೆ ಮಾಡಿದ್ದು ಒಂದು ಶಾರ್ಟ್ ಐತೆ ನಮ್ಮ ಕಡೆ, ಅದನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿರಿ. ಒಂದು ವೇಳೆ ಲ್ಯಾಪ್ಟಾಪ್ ಇತ್ತು ಅಂತಂದರೆ ಇನ್ನೂ ಬೆಟರ್ ಆಗಿ ತಮ್ಮೇಲ್ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಕ್ರೋಮ್ ಒಳಗೆ ಹೋಗಿ ಕ್ಯಾನ್ವಾ ಅಂತ ಟೈಪ್ ಮಾಡಿದೆ. ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಕ್ಯಾನ್ವಾ ವಿಜುವಲ್ ಶೂಟ್ ಫಾರ್ ಎವ್ರಿ ಒನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಈ ಥರ ಟ್ಯಾಬ್ ಓಪನ್ ಆಕೈತಿ. ಇಲ್ಲಿ ಕ್ರಿಯೇಟ್ ಎ ಡಿಸೈನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ನಿಮ್ಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಒಳಗೆ ಯೂಟ್ಯೂಬ್ ತಮ್ಮೇಲ್ ಅಂತ ಕ್ಲಿಕ್ ಮಾಡಿ. ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಲ್ಲೇ ಕೆಳಗೆ ಸಿಗ್ತೈತಿ, ಕ್ಲಿಕ್ ಮಾಡ್ಕೊರಿ. ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡಿಗೆ ನಿಮಗೆ ನೋಡ್ಬೋದು ತುಂಬ ಪೇಜಸ್ ಅದಾವೆ. ಆ ಪೇಜ್ ನಿಮ್ಮ ಯೂಟ್ಯೂಬ್ ವಿಡಿಯೋ ಯಾವ ರಿಲೇಟೆಡ್ ಇರ್ತದೆ ಆ ರಿಲೇಟೆಡ್ ಪೇಜಸ್ ಇರ್ತಾವೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ಭಾಳ ಅಂದ್ರೆ ಭಾಳ ಇರ್ತದಾವೆ. ಅದ್ರೊಳಗೆ ನಾವೊಂದು ಪೇಜ್ ಸೆಲೆಕ್ಟ್ ಮಾಡ್ಕೊತೀನಿ. ಫಾರ್ ಎಕ್ಸಾಂಪಲ್ ನಾ ಇದೊಂದು ಪೇಜ್ ಸೆಲೆಕ್ಟ್ ಮಾಡ್ಕೊತೀನಿ. ಈ ಪೇಜ್ ಒಳಗೆ ಇದು ಫೋಟೋ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿ ಇಲ್ಲಿ ಅಪ್ಲೋಡ್ಸ್ ಅಂತ ಬರ್ತೈತೆ, ಕೆಳಗೆ ಅಪ್ಲೋಡ್ಸ್ ಅಂತ ಇರ್ತೈತೆ. ಇಲ್ಲಿ ಅಪ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾನು ಫೋಟೋ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಫೋಟೋ ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡೋಕ್ಕಿಂತ ಮೊದಲು ನೀವು ಗೂಗಲ್ ಒಳಗೆ ಹೋಗಿ ಬಿ ಜಿ ರಿಮೂವರ್ ಅಪ್ಲಿಕೇಶನಿಂದ ನಿಮ್ಮ ಫೋಟೋ ಬಿ ಜಿ ರಿಮೂವ್ ಮಾಡ್ಕೊಂಡು ನಿಮ್ಮ ಪಿ ಸಿಗೆ ಅದನ್ನು ಫೋಟೋ ಟ್ರಾನ್ಸ್ಫರ್ ಮಾಡಿರಬೇಕು. ಆವಾಗಲೇ ಈ ಥರ ಸಿಗುತ್ತೆ. ಟ್ರಾನ್ಸ್ಫರ್ ಮಾಡ್ಕೊಂಡು ನಿಮಗೆ ಇಮೇಜ್ ಸಿಗುತ್ತೆ. ಇಲ್ಲಿ ರಿಟರ್ನ್ ಚೇಂಜ್ ಮಾಡೋದು, ಬರೆದಿದ್ದನ್ನು ಚೇಂಜ್ ಮಾಡೋದು. ನಿಮ್ಗೆ ಯಾವ ಥರ ಟೆಕ್ಸ್ಟ್ ಬೇಕು ಆ ಥರ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಎಲಿಮೆಂಟ್ಸ್ ಒಳಗೆ ಹೋಗ್ರಿ. ಎಲಿಮೆಂಟ್ಸ್ ಹೋಗಿ ಆದಮೇಲೆ ನಿಮಗೆ ತುಂಬ ಡಿಸೈನ್ಸ್ ಸಿಗ್ತದೆ. ಇದ್ರೊಳಗೆ ತುಂಬ ಡಿಸೈನ್ಸ್ ಇರ್ಬೋದು. ನಿಮ್ಗೆ ಏನಾದ್ರು ಆ್ಯಡ್ ಮಾಡ್ಬೇಕಂತ ಹೇಳಿದ್ರೆ ಈಗ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋ ಮಾಡ್ತಿದ್ರೆ ಈ ಥರ ಈಗ ಸ್ಟಾಕ್ಸ್ ಇದು ಸಿಂಬಲ್ ಹಾಕೊಂಡು ಈ ಥರ ಎಲ್ಲ ಎಡಿಟ್ ಮಾಡ್ಕೋಬೋದು. ನಿಮಗೆ ಕ್ರಿಯೇಟಿವಿಟಿ ಮೇಲೆ ಇದು ಡಿಪೆಂಡ್ ಆಗುತ್ತೆ. ತುಂಬ ಟೆಂಪ್ಲೇಟ್ಸ್ ಬರ್ತಾವೆ, ಎಡಿಟ್ ಮಾಡ್ಕೋರಿ. ಲೈನ್ಸ್ ಇರ್ಬೋದು, ಲೈವ್ ಇರ್ಬೋದು, ಅದರ ಗ್ರಾಫಿಕ್ಸ್ ಒಳಗೂ ಬರ್ತೈತೆ. ಇದ್ರ ಈಗ ಲೈವ್ ಬೇಕಾದ್ರೆ ಲೈವ್ ಈ ಥರ ಸಿಗ್ತದೆ ನಿಮ್ಗೆ. ಇಲ್ಲಿ ಮೇಲೆ ಆಪ್ಷನ್ ಇರ್ತೈತಿ ಫೋಟೋ, ವಿಡಿಯೋ, ಆಡಿಯೋ, ಫ್ರೇಮ್ ಅಂತೇಳಿ ಇರುತ್ತೆ. ಆಮೇಲೆ ಅಡಿಷ್ನಲ್ ಟೆಕ್ಸ್ಟ್ ಆ್ಯಡ್ ಮಾಡ್ತಿದ್ರೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಅಡಿಷ್ನಲ್ ಟೆಕ್ಸ್ಟ್ ಗುಡ್ ಅಂತ ಆ್ಯಡ್ ಮಾಡ್ತಾನೆ. ಸೈಜ್ ಎಷ್ಟು ರಿಡಕ್ಷನ್ ಮಾಡ್ಬೋದು ಅಷ್ಟು ರಿಡಕ್ಷನ್ ಸೈಜಸ್ ಕೂಡ. ನೆಕ್ಸ್ಟ್ ನಿಮಗೆ
ಚಾನಲ್ದು ಏನಾದರೂ ಸಿಂಬಲ್ ಇದ್ದರೆ ಅಪ್ಲೋಡ್ ಮಾಡ್ಬೋದು. ಸೇಮ್ ಇಲ್ಲಿ ಅಪ್ಲೋಡ್ ಅಂತ ಇರ್ತದೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಜಿ ರಿಂಗ್ ಮಾಡ್ಕೊಂಡು ಮೊದಲೇ ಇಟ್ಕೋಬೇಕು. ಇಲ್ಲಿ ಬಂದರೆ ನಿಮಗೆಲ್ಲ ಇದು ಶೋ ಆಗುತ್ತೆ. ಇಲ್ಲಿ ಕುಣಿಸೋಣಪ್ಪ ಇದನ್ನು. ಅಲ್ಲಿ ಬೇಡ, ಜಾಗನೇ ಇಲ್ಲ. ಇಲ್ಲಿ ಕುಣಿಸೋಣ ಕಡೆ. ಈಗ ನಿಮ್ಮದು ಇದು ಚಾನಲ್ದು ಸಿಂಬಲ್ ಆಯಿತು. ಈ ರೀತಿಯಾಗಿ ನೀವು ನಿಮ್ಮ ಓನ್ ಕ್ರಿಯೇಟಿವಿಟಿ ಇಟ್ಕೊಂಡು ನೀವು ಕ್ರಿಯೇಟಿವ್ ಆಗಿ ತಮಿಳ್ಸ್ ಕ್ರಿಯೇಟ್ ಮಾಡ್ಕೋಬೋದು. ನಿಮಗೆ ಏನಾದರೂ ಮೊಬೈಲ್ ಈಸಿಲಿಲ್ಲ ಮೊಬೈಲ್ ಒಳಗೆ ಕೂಡ ಮಾಡ್ಬೋದು. ಕಾಣುವಂತೆ ಆ್ಯಪ್ ಇರುತ್ತೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಲಾಗಿನ್ ಆಗಿರ್ತೈತಿ. ಲಾಗಿನ್ ಆಗಿ ಇವೆಲ್ಲ ಸೇಮ್ ಫೀಚರ್ಸ್ ಇರ್ತೈತಿ. ಆ ಸೇಮ್ ಫೀಚರ್ಸ್ ಯೂಸ್ ಮಾಡ್ಕೊಂಡು ಆಟೋಮೆಟಿಕ್ ತಮಿಳ್ ಕ್ರಿಯೇಟ್ ಮಾಡ್ಬೋದು. ಥ್ಯಾಂಕ್ ಯು.